ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಇವತ್ತು ನಮ್ಮ ರೈತರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇಷ್ಟೊಂದು ಕೆಲಸ ಹೇಗೆ ಮಾಡ್ತಾರೆ, ಅವರಲ್ಲಿ ಇಷ್ಟೊಂದು ಶಕ್ತಿ ಹೇಗೆ ಬರ್ತಿದೆ ಅಂತ ಅಂದರೆ, ಅವರಿಗೆ ಅಷ್ಟು ಶಕ್ತಿ ಬರಲು ಅವರು ಎಂತಹ ಆಹಾರವನ್ನು ಸೇವಿಸ್ತಾರೆ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ನಗರದಲ್ಲಿ ನಾವೆಲ್ಲರೂ ಕೆಮಿಕಲ್ ಮಿಶ್ರಿತ ಆಹಾರವನ್ನು ಸೇವಿಸ್ತೀವಿ, ಆದರೆ ನಮ್ಮ ರೈತರು ಹೊಲದಲ್ಲೇ ಬೆಳೆಯುವ ಹಸಿ ಪದಾರ್ಥಗಳನ್ನು ಹಾಗೂ ಧಾನ್ಯಗಳನ್ನು ಹೇಗೆ ಸೇವಿಸ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ನಗರಗಳಲ್ಲಿ ನೀವು ಸ್ವೀಟ್ ಕಾರ್ನ್ ತಿಂದಿರ್ತೀರಿ, ಆದರೆ ನಮ್ಮ ರೈತರು ತಮ್ಮ ಹೊಲದಲ್ಲೇ ಬೆಳೆದ ಮೆಕ್ಕೆಜೋಳದ ತೆನೆಯನ್ನು ಹೇಗೆ ಬೇಯಿಸ್ಕೊಂಡು ತಿಂತಾ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ರೈತರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿ ದಣಿವಾರಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ಇಂತಹ ಮೆಕ್ಕೆಜೋಳದ ತೆನೆಯನ್ನು ಅಲ್ಲೇ ಇರುವ ಕಟ್ಟಿಗೆಗಳಲ್ಲಿ ಸುಟ್ಟು ಅದನ್ನು ಬೇಯಿಸಿ ಹೇಗೆ ಸೇವಿಸುತ್ತಾರೆ ಎಂದು ನೀವು ನೋಡಬಹುದು. ನೋಡಿ ಫ್ರೆಂಡ್ಸ್, ಈಗ ಅವರು ಹೇಗೆ ಇದನ್ನು ಸುಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಈ ತೆನೆಗಳನ್ನು ಕಟ್ಟಿಗೆ ಮೇಲೆ ಇಟ್ಟು ಒಂದೊಂದಾಗಿ ಅದನ್ನು ಸುಡ್ತಾರೆ ಹಾಗೂ ಅದನ್ನು ಬೇಯಿಸಿ ಅವರು ಸೇವಿಸುತ್ತಾರೆ. ನೀವು ಇಲ್ಲಿ ನೋಡಬಹುದು ಯಾವ ಥರ ಇದನ್ನು ಸುಡ್ತಾ ಇದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದನ್ನು ಸುಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಇದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಸೀತನಿ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಈಗ ಎಲ್ಲ ತೆನೆಗಳು ಬೆಂದಿದ್ದಾವೆ. ಒಂದೊಂದಾಗಿ ಹೇಗೆ ತೆಗಿತಾ ಇದ್ದಾರೆ ಅಂತ ನೋಡಬಹುದು ನೀವು. ನಮ್ಮ ಅಜ್ಜ ಮತ್ತು ನಮ್ಮ ಅಜ್ಜಿ ಇಬ್ಬರು ಸೇರಿ ಇದನ್ನ ನಮಗೆ ಸುಟ್ಟು ಕೊಟ್ಟಿದ್ರು. ಆಹಾ, ಏನ್ ರುಚಿ ಇತ್ತು ಫ್ರೆಂಡ್ಸ್, ತುಂಬಾ ಅದ್ಭುತವಾಗಿತ್ತು. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಕಾಕ. ನೋಡಿ ಫ್ರೆಂಡ್ಸ್, ನಮ್ಮ ಕಾಕ ಅವರು ಹೇಗೆ ತಿಂತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ನಿಂಬೆ ಹಣ್ಣು ಮತ್ತು ಉಪ್ಪನ್ನು ಉಜ್ಜಿ ಅದನ್ನು ಹಚ್ಕೊಂಡು ತಿಂತಾ ಇದ್ರೆ ಆಹಾ, ಏನು ಸ್ವಾದ ಅಂತೀರಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಬೆ ಹಣ್ಣನ್ನು ಯಾವ ಥರ
ಉಜ್ತಾ ಇದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಇವಳು ನನ್ನ ಕ್ಯೂಟ್ ತಂಗಿ ರುಬೀನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ರೈತರು ಇಂತಹ ಒಳ್ಳೆ ಧಾನ್ಯಗಳನ್ನು ಸೇವಿಸ್ತಾರೆ ಅಂತ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.